ಹಾಯ್, ಹಲೋ. ಇವತ್ತು ನಾವು ಮೊಸರುಗಾಯಿ ಮಾಡ್ತೇವೆ. ಮೊಸರುಗಾಯಿ ಅಂತಂದ್ರೆ ಮಸಾಲೆ ತುಂಬಿ ಮೆಣಸಿನ್ಕಾಯಿದ್ದು ಮಾಡ್ತೇವೆ. ಅದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಇವು ಮೆಣಸಿನ್ಕಾಯಿ 1 ಕಿಲೋದಷ್ಟು ತೊಗೊಂಡು ಬಂದೀನಿ ನಾನು. ಈಗ ತುಂಬಿನಿ ನಾನೀಗ. ಇವು ರಾತ್ರಿ ಎಲ್ಲ ಸ್ವಚ್ಛಾಗಿ ತೊಳೆದು ಇವನ್ನ ಚಾಕುಲ್ಯಾರ ಕೊಯ್ಬೇಕು, ಇಲ್ದ್ರ ಸೂಜಿಲ್ಯಾರ ಕೊಯ್ಬೇಕು. ಕೋದ ನೀರಾಗ ಒಗಿಬೇಕು. ನೀರಾಗ ಒಗೆದು ಮುಂಜಾನೆ ಬಸಿಬೇಕು. ಇಷ್ಟು ಹಿಂಗೆ ಅಗಲಾಗಿ ಬಾಯಿ ಬಿಟ್ಟಿರ್ತಾವೆ ಇವು. ಇದಕ್ಕೆ ಮಸಾಲೆ ತುಂಬ್ಕೊಬೇಕೈತಾರ ಏನೇನು ಬೇಕು ಅನ್ನೋದು ಹೇಳ್ತಾನೆ ಈಗ ನಿಮಗೆ. ಈ ಮಸಾಲೆಗೆ ಇದು ಎಳ್ಳು, ಇದು ಹವೀಜ್, ಆಮೇಲೆ ಇದು ಮೆಂತೆ, ಜೀರಿಗೆ, ಆಮೇಲೆ ಹಿಂಗೆ ಬೇಕು, ಮೊಸರು ಬೇಕು. ಇದನ್ನೆಲ್ಲ ಮಿಕ್ಸಿ ಹೊಡ್ಸ್ಕೊಂಬರ್ಬೇಕು. ಈಗ ಎಳ್ಳ, ಆಮೇಲೆ ಜೀರಿಗೆ, ಹವೀಜ್ ಅದಾವೆ ನೋಡಿ. ಹವೀಜ, ಜೀರಿಗೆ ಇಷ್ಟೆಲ್ಲ ಹೊಡಿಸ್ಕೊಂಬರ್ಬೇಕು, ಮಿಕ್ಸಿ ಹೊಡ್ಸ್ಕೊಂಬರ್ಬೇಕು. ಇದಕ್ಕೆ ಎಷ್ಟು ನಾವು ಎಳ್ಳು ತೊಗೊಂಡೆವು. ಎಳ್ಳು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಅಷ್ಟು ಹಾಕ್ಕೋಬೇಕು. ನಮ್ಮ ಮೆಣಸಿನ್ಕಾಯಿ 1 ಕಿಲೋ ಇದ್ದರೂ ಎಷ್ಟು ಎಳ್ಳು ಹಾಕ್ಬೇಕು. ಆಮೇಲೆ ಹವೀಜ ಭಾಳಷ್ಟು ಹಾಕ್ಬೇಕು. ನಮಗೆ 1 ಕಿಲೋ ಮೆಣಸಿನ್ಕಾಯಿಗೆ ಆಗುವಷ್ಟು ಹಾಕ್ತೀನಿ. ನಿಮಗೆ ತೋರ್ಸೋಕ್ಕಾಗಿ ಇಷ್ಟಿಷ್ಟು ಇಟ್ಟಿದ್ದೇನೆ ನಾನು. ಆಮೇಲೆ ಮೊಸರನ್ನು ಎಷ್ಟು ಅರ್ಧ ಲೀಟ್ರ್ ಮೊಸರು ಬೇಕು 1 ಕಿಲೋ ಮೆಣಸಿನ್ಕಾಯಿಗೆ. ಅರ್ಧ ಲೀಟ್ರ್ದಾಗ ಒಂದು ಸ್ವಲ್ಪ ಕಡಿಮೆ ಹತ್ತತಿ ಮೊಸರು ಬೇಕು. ಏನೇನು ಬೇಕು ಅನ್ನೋದು ಹೇಳ್ತಾನೆ ಈಗ ನಿಮ್ಗೆ. ಅದು ಮಸಾಲೆ ತುಂಬಿ ಮೆಣಸಿನ್ಕಾಯಿ ಮಾಡೋದಕ್ಕೆ ಇವಕ್ಕೆ ಜೀರಿಗೆ, ಎಳ್ಳು, ಹವೀಜ, ಆಮೇಲೆ ಮೆಂತೆ ಇದು ಎಲ್ಲ ಮಿಕ್ಸಿ ಹೊಡಿಸ್ಕೊಂಬಂದು ಪೌಡ್ರ್ ಆದಿಂದ ಇದನ್ನು ಮೊಸರು ಹಾಕಿ ಆ ಪೌಡ್ರನ್ಯಾಗ ಕಲಿಸ್ಬೇಕು. ಆಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಿಟ್ಟದು. ಉದ್ದಿನಬೇಳೆ ಹಿಟ್ಟು ಈ ಮನ್ಯಾಗ ಗ್ರೈಂಡ್ರದಾಗ ಮಾಡ್ಕೋಬೋದು. ಒಂದು 4 ಚಮಚದಷ್ಟು ಮಾಡ್ಕೊಂಡು ಅದಕ್ಕೊಂದು ಚಮಚ ಹಾಕ್ಬೇಕು. ಅಂದ್ರೆ ಎಲ್ಲ ಉದುರಾಕತ್ತೆ ಅದು. ಹವೀಜ ಜೀರಿಗೆ, ಮೆಂತೆ ಎಲ್ಲ ಪೌಡ್ರ್ ಮಾಡಂತಲೇ ಉದುರಾಕತಿ. ಮೊಸರು ಕಲಿಸಿರೂ ಉದುರಾಕತ್ತೆ ಅದು. ಹಿಂಗೆ ಹಾಕ್ಬೇಕು ಮೇನ್. ಅಂದ್ರೆ ಮಸಾಲೆ ಮೆಣಸಿನ್ಕಾಯಿಗೆ ತುಂಬಾಕ ರುಚಿನೂ ಬರ್ತೈತಿ, ಚಲೋನೂ ಅನಿಸ್ತೈತಿ. ಆಮೇಲೆ ಮೊಸರಿನ್ಯಾಗ ಕಲಿಸ್ಬೇಕು. ಇದನ್ನೆಲ್ಲ ಪೌಡ್ರ್ ಕಲಿಸಿ ಅದು ಒಣಗಿದ್ದರಿಂದ ಉದುರ್ತೈತಿ. ಅದಕ್ಕಾಗಿ ಇದನ್ನು ಉದ್ದಿನಬೇಳೆ ಹಿಟ್ಟು ಹಾಕ್ಬೇಕು ಇದಕ್ಕೊಂದು ಸ್ವಲ್ಪ. ಅಂದ್ರೆ ಅದು ಬೈಂಡಿಂಗ್ ಆಗಿ ಪೇಸ್ಟ್ ಥರ ಹಿಡ್ಕೊತೈತೆ ಅದು. ಇಷ್ಟಾತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಟ್ಕೊಂಡೆ. ಇದು ಎಷ್ಟು ಬೇಕಷ್ಟು ನೀವು ನೋಡ್ಕೊಂಡು ಹಾಕ್ಬೇಕು. ಈ ಪೌಡ್ರಕ್ಕೆ ಮೆಣಸಿನ್ಕಾಯಿಗೆ ಎಷ್ಟೆಷ್ಟು ಬೇಕು ಅನ್ನೋದು ಅಳತೆ ಮ್ಯಾಗ ತೊಗೋಬೇಕು. ಮಸಾಲೆ ಮೆಣಸಿನ್ಕಾಯಿ ತುಂಬಾಕ ಇಷ್ಟೆಲ್ಲ ಸಾಮಾನುಗಳು ಬೇಕು. ಜೀರಿಗೆ, ಹವೀಜ, ಮೆಂತೆ, ಹಿಂಗೆ, ಮೊಸರು, ಉದ್ದಿನಬೇಳೆ ಹಿಟ್ಟು ಎಲ್ಲ ಬೇಕು. ಮತ್ತು ಎಳ್ಳು ಬೇಕು. ಇವೆಲ್ಲ ಕೂಡಿಸಿ ಪೌಡ್ರ್ ಮಾಡಿ ನಿಮ್ಮ ಮೆಣಸಿನ್ಕಾಯಿ ಎಷ್ಟು ತಂದಿರ್ತೀರ ಅದ್ರ ಮ್ಯಾಗಿಂದ ಪೌಡ್ರ್ ಮಾಡ್ಕೊಂಡು ಮೊಸರಿನ್ಯಾಗ ಕಲಿಸ್ಬೇಕು. ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಹಿಟ್ಟು ಹಾಕ್ಬೇಕು. ಅದು ಒಂಥರ ಗಟ್ಟಿಯಾಗಿ ಆಕ್ಕತಿ ಮತ್ತು ಉದುರಂಗಿಲ್ಲ ಮೆಣಸಿನ್ಕಾಯಿ. ಆಮೇಲೆ ರಾತ್ರಿ ಮೆಣಸಿನ್ಕಾಯಿ ಹೆಚ್ಚಿ ನೀರಾಗ ಒಗಿಬೇಕು. ಈ ಥರ ಇವು ಬಾಯಿ ಬಿಡ್ತಾವೆ. ಹಿಂಗೆ ಬಾಯಿ ಬಿಟ್ಟು ಕೂಡ್ಲೇನ ಇದು ತುಂಬಾಕ ಮಸಾಲೆ ಭಾಳ ಹಿಡಿತೈತಿ ಅದು. ಅದಕ್ಕೆ ಈಗ ಮಸಾಲೆ ಮಾಡಿಟ್ಟಿದ್ದನು. ಮತ್ತು ನಾನು ತುಂಬಿದ್ದಾನೆ ಈಗ ಮೆಣಸಿನ್ಕಾಯಿ. ಈ ಥರ ಪೇಸ್ಟ್ ಆಕತ್ತಿದ್ದ. ಈ ಥರ ಪೇಸ್ಟ್ ಮಾಡಿದನು. ಇದು ಸ್ವಲ್ಪ ಉಳ್ದೈತಿ. ಈಗ ಇನ್ನೊಂದಿಷ್ಟು ಮೆಣಸಿನ್ಕಾಯಿಗೆ ಇದಕ್ಕಷ್ಟು ಹಾಕತ್ತಿ. ಇದಕ್ಕಿಷ್ಟು ಹಾಕತ್ತಿ. ನಿಮ್ಗೆ ವಿಡಿಯೋ ಮಾಡೋಕ್ಕಾಗಿ ಇಟ್ಟಿದ್ದು ನಾನು. ಆಮೇಲೆ ಇದು ಈ ಥರ ಗಟ್ಟಿಯಾಗಿ ಹಿಂಗೆ ಹಾಕತ್ತೆ ನೋಡೋದು. ಒಣಗಿದ್ದರಿಂದ ಏನು ಮೆಣಸಿನ್ಕಾಯ್ದಾಗಿಂದ ಬೀಳಂಗಿಲ್ಲ ಇದು. ಉದ್ದಿನಬೇಳೆ ಹಿಟ್ಟು ಹಾಕಿದ್ರಿಂದ ಏನೂ ಬೀಳಂಗಿಲ್ಲ ಇದು. ಅದಕ್ಕೆ ಮಾಡಿ ನೋಡಿರಿ. ಮಸಾಲೆ ಮೆಣಸಿನ್ಕಾಯಿ ಅನ್ನದ ಜೋಡಿ ಕರ್ಗದೆ ತಿನ್ನಕ್ಕೆ ಭಾಳ ಟೇಸ್ಟ್ ಆಕವು. ಮಾಡಿ ನೋಡಿರಿ. ಆಮೇಲೆ ನಾನು ಎಷ್ಟು ಮೆಣಸಿನ್ಕಾಯಿ ತುಂಬೇನು ಅನ್ನೋದು ನಿಮ್ಗೆ ಹೇಳ್ತಾನೆ. ಈಗ ತೋರಿಸ್ತಾನೆ. ಇಷ್ಟು ಮೆಣಸಿನ್ಕಾಯಿ ತುಂಬೇನು. ಈಗ 1 kg ಇದ್ದು ನಾನು 1 ಪಾವು ಕಿಲೋದಷ್ಟು ಹವೀಜ್ ತೊಗೊಂಡಿನಿ ನೋಡಿ. ಇದ್ರಾಗ ಸ್ವಲ್ಪ ಇನ್ನಟ್ಟು ಮಸಾಲೆ ಉಳ್ದೈತೆ ಅದು. ಇದೊಂದು ಒಂದು ಮರದಷ್ಟು ಆಗಿದಾವೆ ಇವು. ಆಮೇಲೆ ಇಲ್ಲಿ ಎಷ್ಟು ಆಗಿದಾವೆ ಇವಿಷ್ಟದ. ಇವಿಷ್ಟಾಗಿದಾವೆ ಇವೆಲ್ಲ ಬಳಕದ ಮೆಣಸಿನ್ಕಾಯ್ಕಿಂತ ಟೇಸ್ಟ್ ಆಕ್ಕಾವು ಇವು.
ಅನ್ನದ ಜೋಡಿ ಹುಗ್ಗಿಯಾಗ ಹಾಕ್ಕೊಂಡು ಹುಗ್ಗಿ ಮಾಡಿದಾಗದು ಸ್ವೀಟ್ ಮಾಡಿದಾಗ ಕರೆದು ತಿನ್ಬೋದು ಇದನ್ನು. ಆಮೇಲೆ ಇನ್ನೊಂದಿಷ್ಟು ಅದ ಇವು ತುಂಬ್ತೇನೆ. ಈ ಥರ ಇವನ್ನೆಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದಾನೆ. ಒಳಗಿನ ಬೀಜ ತೆಗಿಬೇಕು. ಇವನ್ನ ಬೀಜ ತೆಗಿಬೇಕಾದ್ರೆ ಇವನು ಒಂದು ಏನರ ಚಮಚಲ್ಲಿ ಹಿಂಗೆ ತೆಗಿಬೇಕು. ಒಳಗಿನ ಬರ್ತಾಯಿವು. ಆಮೇಲೆ ಇವನು ತುಂಬಬೇಕು. ಈಗ ಹೆಂಗೆ ತುಂಬಬೇಕಂದ್ರೆ ಇವನ್ನ ಹಿಂಗೆ ಮೆಣಸಿನ್ಕಾಯಿ ಇದು ಎಲ್ಲ ಬೀಜ ತೆಗೆದು ಇಟ್ಕೊಂಡಾನೆ. ಇದು ಒಂದು ಸ್ವಲ್ಪ ಹಿಂಗೆ ಪೇಸ್ಟ್ ತೊಗೊಂಡು ಈ ಥರ ತುಂಬಬೇಕು. ಇದನ್ನು ಹಿಂಗೆ ಒಳಗೆ ಹಿಂಗೆಲ್ಲ ತುಂಬಬೇಕು. ತುಂಬಿ ಹೀಗೆಲ್ಲ ತುಂಬಬೇಕು. ಹಿಂಗೆ ಸ್ವಲ್ಪ ಸ್ವಲ್ಪ ತುಂಬಬೇಕು. ತುಂಬಬೇಕು. ಒಂದು ಸ್ವಲ್ಪ ಮ್ಯಾಲೆ ಹಿಂಗೆ ಮೊಸರು ಹಚ್ಚಿ ತೀಡ್ಕೋಬೇಕು. ಹಿಂಗೆ ಎಲ್ಲ ಇದಾಕತಿ. ಇವನ್ನೆಲ್ಲ ಒಳಗೆ ಪೇಸ್ಟ್ ಹಿಂಗೆ ತುಂಬಬೇಕು. ಹಿಂಗೆ ಸರಿಯಾಗಿ ತುಂಬಬೇಕು ಎಲ್ಲ. ಈ ಥರ ತುಂಬಬೇಕು. ಇದನ್ನ ಮಸಾಲೆ ಒಳಗೆ ತುಂಬಬೇಕದ. ತುಂಬಿ ಇವನ್ನ ನಾಳೆಗೆ ಬಿಸಿಲಾಗಿಡ್ಬೇಕು. ಇವತ್ತು ಇಟ್ಟರೆ ಹಚ್ಚಗಕ್ಕ ಇವು. ಈಗ 6 ಗಂಟೆ ಆಗೈತೆ. ನಾನು ತುಂಬಾತೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ನೋಡಿರಿ ಹೆಂಗಾಗೈತೆ ಹೇಳ್ರಿ. ಇಷ್ಟೆಲ್ಲ ಆಗಿದಾವೆ ನೋಡಿ. ಭಾಳ ಒಣಗಿದ್ದಿಂದ ಭಾಳ ಟೇಸ್ಟ್ ಹತ್ತವು. ಕರೆದು ತಿನ್ನಬೇಕು. ಈ ಇನ್ನೊಂದು ಬಳಕದ ಮೆಣಸಿನ್ಕಾಯಿ ಮಾಡುವಾಗ ಇವನು ಕರೆದದ್ದು ತೋರಿಸ್ತಾನಂತ. ಇವನ್ನ ಹಳಿ ಮನೆಯಾಗಿಲ್ಲ ತೋರಿಸ್ತಿದ್ನಿ. ಇದು ಭಾಳ ಟೇಸ್ಟ್ ಅಕ್ಕ ನೋಡ್ರಿ. ನೀವು ಮಾಡಿ ಹೆಂಗಾಗೈತೆ ಹೇಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ಬಾಯ್ ಬಾಯ್.